ಕಲ್ಲಾಗಬೇಕು ಕಠಿಣ ಭವದೊಳು, ಬಿಲ್ಲಾಗಬೇಕು ಗುರು ಹಿರಿಯರೊಳು, ಬೆಲ್ಲಾಗಬೇಕು ಬಂಧು ಬಾಂಧವರೊಳು, ಹಾಗೇ ಮೆಲ್ಲನೆ ಮಹಾದೇವನ ಒಲಿಸುತ್ತಿರಬೇಕು ಅಂಥೇಳಿ ಮಹಾತ್ಮರು ಹೇಳಿದ್ದಾರೆ. ಕಲ್ಲಾಗಬೇಕು ಕಠಿಣ ಭವದೊಳು ಅಂದರೆ ಈ ಭವದಲ್ಲಿ, ಈ ಸಂಸಾರದಲ್ಲಿ ಅನೇಕ ದುಃಖಗಳು, ಅನೇಕ ತಾಪತ್ರಯಗಳು ಬರ್ತಾವ. ಆ ತಾಪತ್ರಯಗಳನ್ನು ಎದುರಿಸುವಂಗ ಗಟ್ಟಿಯಾಗಬೇಕು. ಹೆಂಗೆ ಕಲ್ಲ ಬಿಸಿಲು ಮಳೆ ಮಳೆಗಾಲವನ್ನು ಎಲ್ಲ ತಡೆದು ಹೆಂಗೆ ಗಟ್ಟಿಯಾಗ್ಯದಲ್ಲ, ಹಂಗೆ ಈ ಸಂಸಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ, ದುಃಖಗಳಿಗೆ ಗಟ್ಟಿಯಾಗಬೇಕು, ಕಲ್ಲಿನಂಗೆ ಆಗಬೇಕು. ಕಲ್ಲಾಗಬೇಕು ಕಠಿಣ ಭವದಳು, ಬಿಲ್ಲಾಗಬೇಕು ಗುರು ಹಿರಿಯೊಳಗು. ಬಿಲ್ಲಾಗಬೇಕು ಹೆಂಗೆ ಬಿಲ್ಲ ಬಾಗ್ತದಲ್ಲ, ಹಂಗೆ ಗುರುಗಳಲ್ಲಿ, ಹಿರಿಯರಲ್ಲಿ, ತಂದೆ ತಾಯಿಯಂದರಲ್ಲಿ, ಅತಿಥಿಗಳಲ್ಲಿ ಬಾಗಬೇಕು, ನಮಸ್ಕಾರ ಮಾಡಬೇಕು. ನಮಸ್ಕಾರದ ಚಮತ್ಕಾರ ಬಹಳ. ಮಹಾಭಾರತದಲ್ಲಿ ಒಂದೆರಡು ಪ್ರಸಂಗಗಳು ಬರ್ತಾವೆ. ಎಷ್ಟು ನಮಸ್ಕಾರದಲ್ಲಿ ಸಾಮರ್ಥ್ಯದ ಅಂತಕ್ಕಂಥದ್ದು. ಸುಮ್ಮನೆ ಹೋಗಿ ಗುರುಗಳಿಗೆ ಹಿಂಗೆ ನಮಸ್ಕಾರ ಮಾಡಿದ್ರೆ ಹೃದಯ ತುಂಬಿ ಆಶೀರ್ವಾದ ಮಾಡ್ತಾರೆ. ಸುಮ್ಮನೆ ಹಿಂಗೆ ತಂದೆ ತಾಯಿಗಳಿಗೆ ಒಂದಿಷ್ಟು ಭಕ್ತಿಯಿಂದ ನಮನ ಮಾಡಿದ್ರೆ ಹೃದಯ ಬಿಚ್ಚಿ ಆಶೀರ್ವಾದ ಮಾಡ್ತಾರೆ. ಹಂಗೆ ನಮಸ್ಕಾರದ ಮಹತ್ವ ಅಷ್ಟಿಷ್ಟಲ್ಲ. ಮಹಾಭಾರತದ ಪ್ರಸಂಗಗಳನ್ನು ಒಂದಿಷ್ಟು ವಿಚಾರ ಮಾಡೋಣ. ಇನ್ನೇನು ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ಘನಘೋರ ಯುದ್ಧ ಆಗಬೇಕು. ಆ ಸಂದರ್ಭದಲ್ಲಿ ಪಾಂಡವರ ಕಡೆ 7 ಅಕ್ಷೋಣಿ ಸೈನ್ಯ, ಕೌರವರ ಕಡೆ 11 ಅಕ್ಷೋಣಿ ಸೈನ್ಯ ಇತ್ತು. ಎರಡೂ ಸೈನ್ಯಗಳು ಮುಖಾಮುಖಿಯಾಗಿದ್ದು ಇನ್ನೇನು ಯುದ್ಧದ ಶಂಕನಾದ ಮೊಳಗಬೇಕು. ಆ ಕ್ಷಣದಲ್ಲಿ ಧರ್ಮ ತನ್ನ ರಥವನ್ನು ಇಳಿದು ಶತ್ರುಪಾಳಯದಲ್ಲಿರ್ತಕ್ಕಂಥ ದ್ರೋಣಾಚಾರ್ಯರು, ಪಿತಾಮಹ ಭೀಷ್ಮಾಚಾರ್ಯರು, ಕುಲಗುರು ಕೃಪಾಚಾರ್ಯರು ಹತ್ರ ಬಂದು ನಮಸ್ಕಾರವನ್ನು ಮಾಡ್ತಾನೆ. ಅವರೆಲ್ಲರೂ ಆಶೀರ್ವಾದ ಏನಂತ ಮಾಡಿದ್ರು ಅಂತ ಕೇಳಿದ್ರೆ, ಧರ್ಮನಿಗೆ ವಿಜಯೀಭವ ಅಂತ ಆಶೀರ್ವಾದ ಮಾಡಿದ್ರು. ದುಷ್ಟ ದುರ್ಯೋಧನಗ ಸಿಟ್ಟು ಬಂದುಬಿಡ್ತು. ಪಿತಾಮಹ ಕೃಪಾಚಾರ್ಯರೇ, ಗುರು ದ್ರೋಣಾಚಾರ್ಯರೇ, ಏನು ಆಶೀರ್ವಾದ ಮಾಡಿದ್ರಿ ಧರ್ಮನಿಗೆ ನೀವು? ವಿಜಯೀಭವ ಅಂತ ಆಶೀರ್ವಾದ, ನಾವು ಸೋಲಬೇಕೇನಿದ್ರ ಅರ್ಥ? ಆವಾಗ ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಹೇಳಿದ್ರು, ಹೇ ದುರ್ಯೋಧನ, ನಮಸ್ಕಾರ ಮಾಡಿದಾನ ಆತ ಬಂದು ಬಾಗಿದಾನ. ನಿನಕ್ಕಿಂತ ಧರ್ಮ ದೊಡ್ಡವದನ. ಹೋಗಿ ನೀನು ಕೂಡ ಆತನಿಗೆ ನಮಸ್ಕಾರ ಮಾಡಿದೆ ಅಂದರೆ ಆತ ಕೂಡ ಇದೇ ಆಶೀರ್ವಾದ ಮಾಡ್ತಾನ. ನಿನ್ನಲ್ಲಿ ಅಹಂಕಾರ, ನಿನ್ನಲ್ಲಿ ಗರ್ವ ಇದ್ದ ಕಾರಣಕ್ಕಾಗಿ ಬಾಗುವಂಥ ಸಂಸ್ಕಾರ ನಿನಗಲ್ಲ, ನಮಸ್ಕಾರ ಮಾಡುವಂಥ ಸಂಸ್ಕೃತಿ ನಿಂದಲ್ಲ. ಆತನಿಗೆ ಸಂಸ್ಕಾರ ಇರೋ ಕಾರಣಕ್ಕಾಗಿ ಆತ ಬಾಗಿದಾನ. ಗುರು ಹಿರಿಯರಲ್ಲಿ ಆತನಿಗೆ ಆಶೀರ್ವಾದ ಸಿಕ್ಕದ ಇದರರ್ಥ. ಅಂದರೆ ಬಾಗಬೇಕು. ಸುಮ್ಮನೆ ಅಂದ್ಕೊಳ್ರಿ, ನೀವು ಬೆಟ್ಟ ಹತ್ತೀರಿ ಅಂದ್ಕೊಡ್ರಿ, ಬೆಟ್ಟ ಏರ್ಲಕತ್ತೀರಿ, ನೀವು ಬಾಗಬೇಕೋ ಶೆಟ್ಟಿಬೇಕೋ? ಏನು ಮಾಡ್ಬೇಕಾಗ್ತದೆ? ಬಾಗಬೇಕಾಗ್ತದೆ. ಅದೇ ರೀತಿ ಬೆಟ್ಟ ಇಳಿಲಿಕ್ಕತ್ತೀರಿ, ಇದರ ಅರ್ಥ ಏನು ಮಾಡಬೇಕು? ಶೆಟ್ಟಿಬೇಕಾಗ್ತದೆ. ತಿಳ್ಕೊಳ್ಳಿ, ಇಷ್ಟೇ ಬಹಳ ಅರ್ಥಗರ್ಭಿತವಾದಂಥ ಕ್ಷಣಗಳಿದು. ಯಾರು ಬಾಗ್ಯಾರ ಅವ್ರು ಏರ್ಲಕತ್ತಾರ, ಯಾರು ಶಟದಾರ ಅವ್ರು ಇಳಿಲಕತ್ತಾರ. ಅದಕ್ಕೆ ನಾನು ಮೇಲ್ಗಡೆ ಅಂದರೆ ಪರಮಾತ್ಮನಲ್ಲಿ ಒಳ್ಳೆಯ ಸಂಸ್ಕಾರದಿಂದ ಏರಬೇಕು ಅಂದರೆ ಬಾಗಬೇಕು ಅಂತ. ಇನ್ನೊಂದು ಪ್ರಸಂಗ ನೆನಪು ಮಾಡೋಣ ಅಂತ ಮಹಾಭಾರತದ್ದು. ಕೌರವರ ಸೇನಾಧಿಪತಿಯನ್ನಾಗಿ ಭೀಷ್ಮಾಚಾರ್ಯರನ್ನು ನೇಮಿಸಿರ್ತಾರೆ. ಆವಾಗ ಯುದ್ಧ ಆಗಿರ್ತದೆ. ಭೀಷ್ಮರು ಎಲ್ಲರನ್ನ ಬಾಣ ಪ್ರಯೋಗವನ್ನು ಮಾಡಿ ಬರ್ತಾ ಇರ್ತಾರೆ. ಭೀಷ್ಮಾಚಾರ್ಯರನ್ನು ಸೋಲಿಸುವಂಥ ಸಾಮರ್ಥ್ಯ ಯಾರಲ್ಲಿ ಇರಲಿಲ್ಲ. ಆದರೂ ಕೂಡ ಕೌರವರಿಗೆ ಗೆಲುವಾಗ್ತಾ ಇರಲಿಲ್ಲ. ಇದನ್ನು ಕಂಡು ದುರ್ಯೋಧನ ಭೀಷ್ಮರ ಹತ್ರ ಬಂದು ಹೇಳ್ತಾನೆ, ಪಿತಾಮಹ, ನೀವು ಯಾವತ್ತು ಪಾಂಡವ ಪಕ್ಷಪಾತಿ. ನಿಮ್ಮ ದೇಹ ಮಾತ್ರ ನಮ್ಮ ಪಕ್ಷದಲ್ಲಿ, ನಿಮ್ಮ ಮನಸ್ಸೆಲ್ಲ ಪಾಂಡವರ ಪಕ್ಷದಲ್ಲಿ. ನೀವು ಮನಸ್ಸುಗೊಟ್ಟು ನಿಮ್ಮ ಸಾಮರ್ಥ್ಯವನ್ನು ಬಳಸಿ ಯುದ್ಧ ಮಾಡ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಪಾಂಡವರಲ್ಲಿ ಮೃದು ಧೋರಣೆ ಅದ ಅಂಥೇಳಿ ಅವರನ್ನು ಕೆರಳಿಸಿಬಿಟ್ಟ.
ಭೀಷ್ಮಾಚಾರ್ಯರು ಕೆರಳಿ ಪ್ರತಿಜ್ಞೆಯನ್ನು ಮಾಡಿಬಿಟ್ರು, ನಾಳೆ ಸೂರ್ಯೋದಯ ಪ್ರಾರಂಭದಲ್ಲಿ, ನಾಳಿನ ಬೆಳಗಿನ ಯುದ್ಧದಲ್ಲಿ ನಾನು 5 ಪಾಂಡವರ ತಲೆಯನ್ನು ತೆಗೆದು ಬಿಡ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿದ್ರು. ಭೀಷ್ಮ ಪ್ರತಿಜ್ಞೆ ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪ್ರತಿಜ್ಞೆ ಅದು. ಪಾಂಡವರ ಪಾಳೆಯದಲ್ಲಿ ಶೋಕ ಆವರಿಸ್ತು. ಬೆಳಗಾದರೆ ಪಾಂಡವರು ಸಾಯ್ತಾರೆ. ಯಾಕೆ? ದ್ರೋಣಾಚಾರ್ಯರು, ಇದು ಭೀಷ್ಮಾಚಾರ್ಯರು ಏನು ಮಾಡ್ಯಾರ? ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದು ಇದಕ್ಕೆ? ಕೃಷ್ಣ ಪರಮಾತ್ಮ ಹೇಳ್ದ, ಸಹೋದರಿ ದ್ರೌಪದಿಯನ್ನು ಕರೆದ, ಸಹೋದರಿ, ನಿನ್ನ 5 ಪಾಂಡವರ ಗಂಡಂದಿರ ಆಯುಷ್ಯ ನಿನ್ನ ಕೈಯಾಗದ, ಬದುಕು ನಿನ್ನ ಕೈಯಾಗದ, ಏನು ಮಾಡಲಿ ಅಂದಳು ಅವಳು. ಏನಿಲ್ಲ, ಹೋಗೋ ಭೀಷ್ಮಾಚಾರ್ಯ ಹತ್ರ ಹೋಗು, ಅವರು ತಮ್ಮ ಬಿಡಾರದಲ್ಲಿ ಕೂತಿರ್ತಾರ, ಹೋಗಿ ನಮಸ್ಕಾರ ಮಾಡು ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ದ. ರಾತ್ರಿ ಹೋಗಿ ನಮಸ್ಕಾರ ಮಾಡಿದ್ಲು ದ್ರೌಪದಿ. ಭೀಷ್ಮಾಚಾರ್ಯರ ಆಶೀರ್ವಾದ ಮಾಡಿದ್ರು, ಏನಂಥೇಳಿ? ಸೌಭಾಗ್ಯವತಿ ಭವ. ಅಷ್ಟೊತ್ತಿಗಾಗಲೇ ಕೃಷ್ಣ ಓಡಿ ಬಂದ. ಪಿತಾಮಹ ಆಶೀರ್ವಾದ ದ್ರೌಪದಿಗೆ ಏನು ಮಾಡಿದ್ರಿ? ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡೀನಿ. ನಿನ್ನೆ ರಣರಂಗದಲ್ಲಿ ಪ್ರತಿಜ್ಞೆ ಮಾಡಿದ್ದೀರಿ, 5 ಪಾಂಡವರ ತಲೆ ನಾನು ನಾಳಿನ ಯುದ್ಧದಲ್ಲಿ ತೆಗಿತೀನಿ ಅಂಥೇಳಿ. ಆ ಪ್ರತಿಜ್ಞೆ ಖರೆಯಾಗೋ, ಈ ಆಶೀರ್ವಾದ ಸತ್ಯನೋ ಅಂತ ಕೇಳದಕ್ಕರೆ ಭೀಷ್ಮಾಚಾರ್ಯ ಮೌನಾದರು. ಕೊನೆಗೆ ಒಂದು ಮಾತು ಹೇಳಿದ್ರು, ಅದು ಯಾವುದೋ ಒಂದು ಆವೇಶದಲ್ಲಿ ಮಾಡಿದಂಥ ಪ್ರತಿಜ್ಞೆ, ಇದು ಹೃದಯ ತುಂಬಿ ಮಾಡಿದಂಥ ಆಶೀರ್ವಾದ. ಆಶೀರ್ವಾದವೇ ಸತ್ಯ ಆಗ್ತದ, ಆ ಪ್ರತಿಜ್ಞೆ ಸುಳ್ಳಾಗ್ತದ. ಹಾಗಾದರೆ ನಾಳಿನ ಪಾಂಡವರ ತಲೆ ವಿಷಯ ಏನು ಅಂತ ಕೇಳ್ದಕ್ಕಾರ, ಪಾಂಡವರ ತಲೆ ತೆಗೆಯಂಗಿಲ್ಲ, ನಾನು ಈ ಆಶೀರ್ವಾದ ಫಲದಿಂದ ನನ್ನ ತಲೆಯನ್ನು ನಾನು ಕೊಡ್ತೀನಿ ಅಂಥೇಳಿ ತನ್ನ ಸಾವಿನ ರಹಸ್ಯವನ್ನು ಹೇಳಿಬಿಟ್ಟ ಭೀಷ್ಮಾಚಾರ್ಯರು. ಶಿಖಂಡಿಯನ್ನು ತಂದು ಮುಂದೆ ನಿಲ್ಲಿಸಿ, ನಾನು ಶಸ್ತ್ರವನ್ನು ತ್ಯಾಗ ಮಾಡ್ತೀನಿ, ಅರ್ಜುನಿಗೆ ನನ್ನ ಮೇಲೆ ಬಾಣವನ್ನು ಪ್ರಯೋಗಿಸು ಅಂತ ಹೇಳಿ ತನ್ನ ಸಾವಿನ ರಹಸ್ಯವನ್ನು ತಿಳಿಸಿಕೊಟ್ಟು ಭೀಷ್ಮಾಚಾರ್ಯರು ಆಶೀರ್ವಾದ, ಮನಮುಟ್ಟಿ ಆಶೀರ್ವಾದ ಮಾಡೋದ ಫಲದಿಂದ ಪಾಂಡವರಿಗೆ ಯುದ್ಧದಲ್ಲಿ ಜಯ ಆಯಿತು. ಅಂದ್ರೆ ಅಷ್ಟು ಈ ನಮಸ್ಕಾರದ ಫಲ. ಅದಕ್ಕೆ ಹೇಳಿದ್ರು, ಬಿಲ್ಲಾಗಬೇಕು ಗುರು ಹಿರಿಯರಳು, ಬೆಲ್ಲಾಗಬೇಕು ಬಂಧು ಬಾಂಧವರಳು. ಅಂದರೆ ಮಾತು ಮೃದುವಾಗಿರಬೇಕು ಅಷ್ಟೇ ಅಲ್ಲ, ಎಂಥ ವ್ಯಕ್ತಿತ್ವ ಇವಂದು ಅಂಥೇಳಿ. ಬೆಲ್ಲ ಅಂತಂದರೆ 4 ಜನ ಹೊಗಳು ಹಾಗೆ ನನ್ನ ವರ್ತನೆ ಇರಬೇಕು. ನನ್ನ ವರ್ತನೆ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ, ಒಂದಿಷ್ಟು ಬಂಧು ಬಾಂಧವರ ಗುರು ಹಿರಿಯರ ಸೇವಾ ಮಾಡಬೇಕು, ಸೇವಾ ಮನೋವೃತ್ತಿ ಬೇಕಾಗ್ತದೆ. ಸೇವೆಯೇ ಸಾಧನೆಯಾಗಿಹುದು, ಸೇವಾ ಕರೆತೋ ಮೇವಾ ಮಿಲೇಗ. ಹಿಂದಿ ಒಳಗೆ ಒಂದು ಮಾತು ಬರ್ತದೆ, ಸೇವಾ ಮಾಡಿದೆವು ಅಂತ ಕೇಳಿದ್ರೆ ಮೇವಾ ಸಿಗ್ತದೆ.